ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ದಂಗಲ್, ದೆಹಲಿಯಲ್ಲಿ ವಿಜೇಂದ್ರ ಅಶೋಕ್ ಮೀಟಿಂಗ್. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ. ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ವಿಜೇಂದ್ರ ಅಶೋಕ್ ಮೀಟಿಂಗ್ ನಡೆಸಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಮಹತ್ವದ ಸಭೆ ಕೈಗೊಂಡಿದ್ರು. ಎಲ್ಲಾ ಮಾಹಿತಿ ಕೊಟ್ಟಿದ್ದೇವೆ ಅಂತ ಇಲ್ಲಿ ಬಿಜೆಪಿ ನಾಯಕರು ಮಾಹಿತಿ ಕೊಟ್ಟಿದ್ದಾರೆ. ಅಡ್ಡ ಮತದಾನ ಪ್ರಕರಣ ಹೈಕಮಾಂಡ್ ಗಂಭೀರವಾಗಿ ಪರಿಗಣನೆ ಮಾಡಿದೆ. ಯಾರು ಅನ್ಯಾಯ ಮಾಡಿದಾರೋ, ದ್ರೋಹ ಮಾಡಿದಾರೋ ಅವರಿಗೆಲ್ಲ ಸಂಕಷ್ಟ ಫಿಕ್ಸ್. ಅಂತವರ ವಿರುದ್ಧ ಕಠಿಣ ನಿರ್ಧಾರ ಮಾಡಬೇಕಾಗುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ನಮ್ಮ ಮಾಹಿತಿ ಹೈಕಮಾಂಡ್ ನಾಯಕರಿಗೆ ನೀಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಪಕ್ಷ ಅಧಿಕಾರಕ್ಕೆ ತರಲು ಒಟ್ಟಾಗಿ ಕೆಲಸ ಮಾಡಲು ಸೂಚನೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ದಂಗಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ವಿಜೇಂದ್ರ ಅಶೋಕ್ ಸಭೆ ನಡೆಸಿದ್ರು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಜೊತೆ ಮಹತ್ವದ ಸಭೆ ಹಮ್ಮಿಕೊಂಡಿದ್ರು. ಎಲ್ಲಾ ಮಾಹಿತಿ ಕೊಟ್ಟಿದ್ದೇವೆ ಅಂತ ಬಿಜೆಪಿ ನಾಯಕರು ಇಲ್ಲಿ ಮಾಹಿತಿ ನೀಡಿದ್ದಾರೆ. ಅಡ್ಡ ಮತದಾನ ಪ್ರಕರಣ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಯಾರು ಅನ್ಯಾಯ ಮಾಡಿದ್ದಾರೆ, ಯಾರು ದ್ರೋಹ ಮಾಡಿದ್ದಾರೆ ಅಂತಹವರ ವಿರುದ್ಧ ಕಠಿಣ ನಿರ್ಧಾರ ಮಾಡಬೇಕಾಗುತ್ತೆ. ನಮ್ಮ ಮಾಹಿತಿ ಹೈಕಮಾಂಡ್ ನಾಯಕರಿಗೆ ನೀಡಿದ್ದೇವೆ. ಪಕ್ಷ ಅಧಿಕಾರಕ್ಕೆ ತರಲು ಒಟ್ಟಾಗಿ ಕೆಲಸ ಮಾಡಲು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಅಂತ ವಿಜೇಂದ್ರ ಅಶೋಕ್ ಹೇಳಿಕೆ ಕೊಟ್ಟಿದ್ದಾರೆ. ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವಿಪ್ಪು ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನ ಬಹಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಸೊ ನಾವು ಹೋಗಕ್ ಮುಂಚೆ ಅವರನ್ನು ಕೂಡ ಬಹಳ ಇನ್ಫಾರ್ಮೇಶನ್ಸ್ ಅನ್ನ ತಗೊಂಡಿದ್ದಾರೆ. ಯಾರು ಈ ತರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವರ ಹತ್ರ ಮಾಹಿತಿ ಇದೆ. ಇಲ್ಲಿ ನಡೆದಿರುವಂತ ಘಟನೆ ಏನಾಗಿದೆ ಅದರ ಬಗ್ಗೆ ರಾಷ್ಟ್ರೀಯ ನಾಯಕರು ನೀವು ಕೊಟ್ಟಿರುವಂತ ಮಾಹಿತಿ ಮೇರೆಗೆ, ನಾವು ಕೊಟ್ಟಿರುವಂತ ಮಾಹಿತಿ ಮೇರೆಗೆ ಅವ್ರ ಮೇಲೆ ನಾವು ಸರಿಯಾದಂತ ಸಮಯಕ್ಕೆ ಸೂಕ್ತ ಕ್ರಮಗಳನ್ನ ನಾವು ತೆಗೆದುಕೊಳ್ತೀವಿ. ನಮ್ಮ ಮೇಲೆ ಬಿಡಿ, ನಾವು ಅವರಿಗೆ ಸರಿಯಾದಂತ ಪಾಠವನ್ನ ನಾವು ಕಲಿಸ್ತೀರಿ. ಪಾರ್ಟಿಗೆ ದ್ರೋಹ ಬಗ್ದವ್ರಿಗೆ, ಮೋಸ ಮಾಡಿದವ್ರಿಗೆ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಯಾರು ತಪ್ಪು ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಂದ್ರದ ನಾಯಕರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಹೇಳಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಬಿಜೆಪಿಯಲ್ಲಿ ಕ್ರಾಸ್ ವೋಟಿಂಗ್ ದಂಗಲ್ ಬಹಳ ಜೋರಾಗಿದೆ. ದೆಹಲಿಯಲ್ಲಿ ವಿಜೇಂದ್ರ ಅಶೋಕ್ ಅವರು ಇದ್ದಾರೆ. ಮಹತ್ವದ ಸಭೆ ಕೂಡ ಹಮ್ಮಿಕೊಂಡಿದ್ರು. ಏನೆಲ್ಲ ಡೀಟೇಲ್ಸ್ ಇದೆ ಮಾರುತಿ? ಸುರಭಿ, ಏನು ಕ್ರಾಸ್ ವೋಟಿಂಗ್ ಬಗ್ಗೆ ದೆಹಲಿ ನಾಯಕರು ಕೂಡ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಗರಂ ಆಗಿದ್ರು. ಪ್ರಮುಖವಾಗಿ ಬಿಜೆಪಿಯಿಂದ 6-7 ಮತಗಳು ಕಾಂಗ್ರೆಸ್ಗೆ ವೋಟ್ ಹಾಕಿದ್ದಾರೆ ಎಂಬ ಚರ್ಚೆ ಕೂಡ ದೊಡ್ಡ ಮಟ್ಟದಲ್ಲಿರುವಂತದ್ದು. ಅದನ್ನ ಟೆಕ್ನಿಕಲ್ ಆಗಿ ಪ್ರೂವ್ ಮಾಡದಿದ್ರು ಕೂಡ 6-7 ಮತಗಳು ಅಂತೂ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಹಾಕಿರೋದು ನಿಜ. ಇದ್ರ ಬಗ್ಗೆ ಹೈಕಮಾಂಡ್ ಸೀರಿಯಸ್ ಆಗಿದೆ. ಯಾಕೆಂದ್ರೆ ಎಲ್ಲಾ ರಾಜ್ಯದ ಕಡೆ ಹೈಕಮಾಂಡ್ ತುಂಬಾ ಸ್ಟ್ರಾಂಗ್ ಆಗಿದ್ದು ಎಲ್ಲವೂ ಕೂಡ ನಿಭಾಯಿಸ್ತಿದೆ. ರಾಜ್ಯದಲ್ಲಿ ಮಾತ್ರ ಅದರ ತದ್ವಿರುದ್ಧವಾಗಿರುವಂತದ್ದು. ಶಿಸ್ತಿನ ಪಕ್ಷ, ನಿಷ್ಠೆ ಆಗಿರುವಂತಹ ಪಕ್ಷದಲ್ಲಿ ಈ ರೀತಿಯಾದ ಕ್ರಾಸ್ ವೋಟಿಂಗ್ ಆಗ್ಬಾರ್ದು ಅಂತ ಕೂಡ ಹೈಕಮಾಂಡ್ ನಾಯಕರು ಗರಂ ಆಗಿದ್ರು. ಇವರು ದೆಹಲಿಗೆ ಹೋಗುವ ಮುನ್ನವೇ ಹೈಕಮಾಂಡ್ ನಾಯಕರು ಕೂಡ ತಮ್ಮ ಸೋರ್ಸ್ ಅಥವಾ ತಮ್ಮ ನಾಯಕರ ಮೂಲಕ ಒಂದು ಪಟ್ಟಿಯನ್ನ ತರಿಸ್ಕೊಂಡಿದ್ರು, ಯಾರೆಲ್ಲ ಹಾಕಿರಬಹುದು ಎಂಬ. ಯಾಕೆಂದ್ರೆ ಸಂಪೂರ್ಣವಾಗಿ ಇಂಥವರೇ ಹಾಕಿದ್ದಾರೆ ಎಂಬುದು ಕೂಡ ನಿರ್ಧಾರ ಮಾಡೋದು ತುಂಬಾ ಕಷ್ಟ. ಬಟ್ ಅಂದಾಜಿನ ಮೇಲೆ, ಅನುಮಾನದ ಮೇಲೆ ಒಂದಷ್ಟು ಪಟ್ಟಿಯನ್ನು ಕೂಡ ಅವರು ರೆಡಿ ಮಾಡ್ಕೊಂಡಿದ್ರು. ಇವರು ಅಶೋಕ್ ಮತ್ತು ವಿಜಯೇಂದ್ರ ಅವರು ಕೂಡ ಇವತ್ತು ಹೋಗಿ ರಾಷ್ಟ್ರೀಯ ಅಧ್ಯಕ್ಷರಾದ ನಿತಿನ್ ನಬೀನ್ ಅವರ ಜೊತೆ ಮಾತುಕತೆಯನ್ನು ನಡೆಸಿರುವಂತದ್ದು. ಏನೆಲ್ಲ ರಾಜ್ಯದಲ್ಲಿ ಆಯಿತು ಬೆಳವಣಿಗೆಗಳಂದ್ರೆ, ವೋಟಿಂಗ್ ದಿನ ಯಾವ ರೀತಿ ಬೆಳವಣಿಗೆಗಳು ಆಯಿತು, ನಾವ್ ಯಾವ ರೀತಿ ಮತದಾನಕ್ಕೆ ಸಿದ್ಧತೆ ನಡೆಸಿದ್ವಿ, ಮತ್ತೆ ಯಾರ್ಯಾರು ವೋಟ್ ಹಾಕ್ಬೇಕಂತ ನಿರ್ಧಾರ ಮಾಡಿದ್ವಿ, ಆ ಪಟ್ಟಿಯನ್ನು ಕೂಡ ಸಂಪೂರ್ಣವಾಗಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವ್ರಿಗೆ ಕೊಟ್ಟಿರುವಂತದ್ದು. ಇದ್ರ ಬಗ್ಗೆಯೂ ಕೂಡ ನಿತಿನ್ ನಬೀನ್ ಅವರು ಗರಂ ಆಗಿರುವಂತದ್ದು. ಯಾಕೆಂದ್ರೆ ನಿಮ್ಮ ನಿರ್ಲಕ್ಷ್ಯದಿಂದಲೇ ಈ ರೀತಿಯಾದಂತ ಬೆಳವಣಿಗೆ ಆಗಿರುವಂತದ್ದು. ಅದರ ಬಗ್ಗೆ ನೀವು ಎಚ್ಚರ ವಹಿಸಿಲ್ಲ. ಮೊದಲಿಗೆ ನಿಮ್ಮ ಏನ್ ಕಮಿಟಿಯನ್ನ ಮಾಡಿದಿರಿ, ಒಂದು ತನಿಖಾ ಕಮಿಟಿಯನ್ನ, ಆ ಕಮಿಟಿಯ ಸಂಪೂರ್ಣ ಮಾಹಿತಿ ಮತ್ತು ಅದೇ ರೀತಿ ರಿಪೋರ್ಟ್ ಅನ್ನ ನಮ್ಗೆ ತಲುಪಿಸಿ. ಆ ನಂತರ ಹೈಕಮಾಂಡ್ ಇಂದ ಏನೆಲ್ಲ ಕ್ರಮಗಳಾಗ್ಬೇಕು ಅದರ ಬಗ್ಗೆ ಆಗತ್ತೆ.
ಸದ್ಯದ ಮಟ್ಟಿಗೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಮತ್ತೆ ಭಿನ್ನಾಭಿಪ್ರಾಯಗಳು ಪಕ್ಷದಲ್ಲಿ ಬರದಂತೆ ನೋಡಿಕೊಳ್ಳಿ. ಯಾಕೆಂದ್ರೆ ಒಂದ್ ರೀತಿಯಾದಂತಹ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಅಥವಾ ಈ ರೀತಿ ಕ್ರಾಸ್ ವೋಟಿಂಗ್ ಆರಂಭ ಆಗಿದ್ಯಾ ಆದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಮತ್ತು ಕಾರ್ಯಕರ್ತರಿಗೂ ಕೂಡ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗತ್ತೆ. ಅದರಿಂದ ನೀವು ಗಮನ ವಹಿಸಿ ಅಂತ ಕೂಡ ಗರಂ ಆಗಿ ಒಂದ್ ರೀತಿಯಾದ ಸೂಚನೆ ರಾಜ್ಯ ನಾಯಕರಿಗೆ ಕೊಟ್ಟಿರುವಂತದ್ದು. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ಮಾರುತಿ.